ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೈಲೆಂಟ್ ಆಗಿಯೇ ತನ್ನ ಆಟವನ್ನ ಆಡಿ ಬಿಗ್ ಬಾಸ್ನ ಗೆದ್ದು ಹೋಗ್ತಾರಾ ಮೋಕ್ಷಿತಾ? ಅನುಕಂಪದ ಅಲೆಯಲ್ಲಿ ಬಿಗ್ ಬಾಸ್ನ ವಿಜೇತೆಯಾಗ್ತಾರಾ ಮೋಕ್ಷಿತಾ ಪೈ? ಈ ಹಿಂದಿನ ಹಳೆ ಕೇಸ್ನ ವಿಡಿಯೋ ವೈರಲ್ ಆಗಿರೋದ್ರ ಹಿಂದೆ ಆಕೆಯದ್ದೇ ಸೋಷಿಯಲ್ ಮೀಡಿಯಾ ಟೀಮ್ನ ಕೈವಾಡ ಇತ್ತ? ಅನುಕಂಪದ ಗಿಮಿಕ್ಕಾಗಿ ಮೋಕ್ಷಿತಾ ಪೈ ಅದೊಂದು ಕೆಲಸವನ್ನ ಮಾಡಿಬಿಟ್ರಾ? ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆ ತನಕ ನೋಡಿ. ಹಾಗೆಯೇ ನೀವಿನ್ನೂ ಕೂಡ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮೋಕ್ಷಿತಾ ಪೈ ಬಿಗ್ ಬಾಸ್ನಲ್ಲಿ ತನ್ನದೇ ಆದ ಆಟದ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನು ಗಳಿಸಿಕೊಂಡಿರುವಂತಹ ಸ್ಪರ್ಧಿ. ಟಾಸ್ಕ್ ವಿಚಾರದಲ್ಲಿ ಅಷ್ಟೊಂದು ಉತ್ತಮ ಪ್ರದರ್ಶನವನ್ನು ಕೊಡದೇ ಹೋದರೂ ಕೂಡ ವ್ಯಕ್ತಿತ್ವದ ವಿಚಾರದಲ್ಲಿ ಬಿಗ್ ಬಾಸ್ನ ಮನೆಯೊಳಗಿರುವಂತಹ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಪ್ರತಿ ಬಾರಿಯೂ ಸವಾಲನ್ನು ಹಾಕ್ತಲೇ ಬಂದಿದ್ದಾರೆ ಮೋಕ್ಷಿತಾ. ಬಿಗ್ ಬಾಸ್ ಆರಂಭವಾದಾಗ ಗೌತಮಿ ಹಾಗೇನೆ ಮಂಜು ಜೊತೆಯಲ್ಲಿಯೇ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದ ಅವರು ಒಂದು ಹಂತದಲ್ಲಿ ಮನೆಯಿಂದ ಇನ್ನೇನು ಹೊರಬಂದೇ ಬಿಟ್ರು ಅನ್ನುವಂತಹ ಸ್ಥಿತಿಗೆ ತಲುಪಿದ್ರು. ಯಾವಾಗ ಆ ಹಂತಕ್ಕೆ ಹೋಗೋ ಬಂದ್ರೋ ಆನಂತರ ಮೋಕ್ಷಿತಾ ನಿಧಾನವಾಗಿ ಬದಲಾಗೋಕೆ ಶುರುವಾದ್ರು. ಕಡೆದಾಗಿ ಹೇಗಾಗ್ಬಿಡ್ತು ಅಂದರೆ ಮಂಜು ಹಾಗೇನೆ ಗೌತಮಿಯನ್ನೇ ಆಕೆ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ಲು. ಅಲ್ಲಿಂದ ತನ್ನದೇ ಆದ ಸ್ವಂತ ಆಟವನ್ನು ಆಡೋದಕ್ಕೆ ಮೋಕ್ಷಿತಾ ಶುರು ಮಾಡಿದ್ರು. ಈ ಮಧ್ಯೆ ಮೋಕ್ಷಿತಾ ಅವರದ್ದು ಎನ್ನಲಾದಂತಹ ಹಳೆ ವಿಡಿಯೋ ಒಂದು ಬಹಳ ವೈರಲ್ ಆಗೋದಕ್ಕೆ ಆರಂಭವಾಯಿತು. ಮೋಕ್ಷಿತಾ ಕಿಡ್ನಾಪ್ ಕೇಸ್ನಲ್ಲಿ ಭಾಗಿಯಾಗಿದ್ರು ಅನ್ನೋ ವಿಚಾರದ ಕುರಿತಾಗಿ ಹಳೆ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಆನಂತರ ಕೆಲವು ವೀಕ್ಷಕರು ಮೋಕ್ಷಿತಾ ಪೈ ಅವರನ್ನ ನೋಡುವ ರೀತಿಯ ಬದಲಾಯಿತು. ಅಂದರೆ ಎರಡು ರೀತಿಯಲ್ಲಿ ಬದಲಾವಣೆ ಆಗಿತ್ತು. ಒಂದು, ಮೋಕ್ಷಿತಾ ಪೈ ಅವರನ್ನ ಇನ್ನೂ ಕಟುವಾಗಿ ವಿರೋಧಿಸೋಕೆ ಶುರು ಮಾಡಿದರೆ, ಇನ್ನೂ ಕೆಲವರು ಅಂದು ಹಾಗಿದ್ದಂತಹ ಹುಡುಗಿ ಈಗ ಯಾವ ಮಟ್ಟಿಗೆ ಬದಲಾಗಿದ್ದಾಳೆ ಅನ್ನುವಂತಹ ಅನುಕಂಪವನ್ನ ಮೋಕ್ಷಿತಾ ಅವಳ ಮೇಲೆ ತೋರೋದಕ್ಕೆ ಶುರು ಮಾಡಿದ್ರು. ಇದೇ ಕಾರಣಕ್ಕಾಗಿಯೇ ಮೋಕ್ಷಿತಾ ಪೈ ಅವರ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡ್ತಾ ಇರುವಂತಹ ಟೀಮೇ ಆ ಹಳೆ ವಿಡಿಯೋವನ್ನು ವೈರಲ್ ಆಗುವಂತೆ ಮಾಡಿತ್ತು ಅನ್ನುವಂತಹ ಆರೋಪಗಳನ್ನು ಕೂಡ ಮಾಡಲಾಗ್ತಾ ಇದೆ. ಆ ವಿಡಿಯೋವನ್ನು ವೈರಲ್ ಮಾಡಿ ವೀಕ್ಷಕರ ಅನುಕಂಪವನ್ನು ಮೋಕ್ಷಿತಾ ಅವರ ಮೇಲೆ ಬರುವಂತೆ ಮಾಡಿ ಆಕೆಯನ್ನು ಬಿಗ್ ಬಾಸ್ನಲ್ಲಿ ಸರ್ವೈವ್ ಆಗುವಂತೆ ಮಾಡುವಂತಹ ಕೆಲಸವನ್ನು ಮೋಕ್ಷಿತಾ ಅವಳ ಸೋಷಿಯಲ್ ಮೀಡಿಯಾ ಟೀಮ್ ಮಾಡಿತ್ತು ಅನ್ನುವಂತಹ ಗಂಭೀರ ಆರೋಪಗಳು ಈಗ ಕೇಳಿ ಬರ್ತಾ ಇವೆ. ಅದೇನೇ ಇದ್ರೂ ಬಿಗ್ ಬಾಸ್ನಲ್ಲಿ ಅನುಕಂಪದ ಅಲೆಯಲ್ಲಿಯೇ ಸಾಕಷ್ಟು ಮಂದಿ ಗ್ರ್ಯಾಂಡ್ ಫಿನಾಲೆ ತನಕ ಬಂದಿದ್ದು ಕೂಡ ಇದೆ. ಆದರೆ ಬಿಗ್ ಬಾಸನ್ನು ಗೆದ್ದಿದ್ದಂತಹ ಇತಿಹಾಸ, ಅನುಕಂಪದಿಂದಲೇ ಬಿಗ್ ಬಾಸ್ನ ಗೆದ್ದಿರುವಂತಹ ಇತಿಹಾಸ ಇಲ್ಲ. ಇಲ್ಲಿ ಮೋಕ್ಷಿತಾರಿಗೆ ಅನುಕಂಪವೂ ಇದೆ, ಜೊತೆಗೆ ಆಕೆ ಉತ್ತಮವಾದಂತಹ ಪ್ರದರ್ಶನವನ್ನು ಕೂಡ ಬಿಗ್ ಬಾಸ್ ಮನೆಯೊಳಗೆ ಕೊಡ್ತಲೇ ಬಂದಿದ್ದಾರೆ. ಮನೋರಂಜನೆಯ ವಿಚಾರವಾಗಿಯೂ ಮೋಕ್ಷಿತಾ ಎಲ್ಲರಿಗಿಂತ ಒಂದು ಕೈ ಸರಿಸಮನಾಗಿಯೇ ಕಾಣಿಸಿಕೊಳ್ತಾ ಇದ್ದಾರೆ. ಹೀಗಾಗಿ ಯಾರೂ ಊಹಿಸದಂತೆ ಮೋಕ್ಷಿತಾ ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಿದ್ರೆ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿವೆ. ಮೋಕ್ಷಿತಾ ಅವರ ದೊಡ್ಡ ಅಭಿಮಾನಿ ಬಳಗ ಕೂಡ ಈ ವಿಚಾರವಾಗಿ ಚರ್ಚೆಯನ್ನ ಶುರು ಮಾಡಿದೆ. ಮೋಕ್ಷಿತಾ ಅವರೇ ಗೆಲ್ಲುವುದು ಅನ್ನುವಂತಹ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ಬಿಗ್ ಬಾಸ್ ಆರಂಭವಾದಾಗಿನಿಂದ ಇಲ್ಲಿಯ ತನಕ ಮೋಕ್ಷಿತಾ ಅವರ ಆಟದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು? ಹಾಗೇನೆ ಮೋಕ್ಷಿತಾ ಕುರಿತಾದ ವಿಡಿಯೋ ವೈರಲ್ ಆದ ನಂತರ ಆಕೆಯ ಮೇಲೆ ಜನರಿಗೆ ಹೇಗೆಲ್ಲ ಅಭಿಪ್ರಾಯಗಳು ಬದಲಾಗಿರಬಹುದು ಅನ್ನೋದರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.